ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿ ಉಳಿದ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 22ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿ ಉಳಿದ ಜನರೇ, ಕರ್ತನ ಮಾಡುವಂತಹ ಆಶೀರ್ವಾದಗಳು ನಮ್ಮ ಜೀವಿತಗಳಲ್ಲಿ ಇರುವಂತಹ ಕಣ್ಣೀರನ್ನು ಮಾರ್ಪಡಿಸುವಂತದ್ದಾಗಿದೆ. ದೇವರ ಆಶೀರ್ವಾದಗಳು ನಮ್ಮ ಮೇಲೆ ಹಿಡಿದು ಬರುವಾಗ ನಮ್ಮ ಜೀವಿತಗಳಲ್ಲಿರುವಂತಹ ವ್ಯಸನಗಳು ಮಾರ್ಪಡುವಂತದ್ದಾಗಿದೆ. ಪ್ರೀತಿ ಉಳ್ಳದೆ ಜನರೇ, ಕರ್ತನ ಆಶೀರ್ವಾದಗಳು ನಮ್ಮನ್ನು ಸಮೃದ್ಧಿಯಾಗಿ ನಡೆಸುವಂತದ್ದಾಗಿದೆ. ಕರ್ತನ ಆಶೀರ್ವಾದಗಳು ನಮ್ಮ ಜೀವಿತಗಳಲ್ಲಿರುವಂತಹ ಕಣ್ಣೀರನ್ನು ಮಾರ್ಪಡಿಸುವಂತದ್ದಾಗಿದೆ. ಕರ್ತನ ಆಶೀರ್ವಾದವು ನಮ್ಮನ್ನು ಭಾಗ್ಯದಾಯಕವಾಗಿ ನಡೆಸುವಂತದ್ದಾಗಿದೆ. ಪ್ರೀತಿ ಉಳ್ಳದೆ ಜನರೇ, ಆದುದರಿಂದ ನಾವು ಪ್ರಾರ್ಥಿಸಬೇಕು. ಕರ್ತನೇ, ನೀನು ನನ್ನನ್ನು ಆಶೀರ್ವಾದಿಸು ಸ್ವಾಮಿ. ನಿನ್ನ ಆಶೀರ್ವಾದಗಳು ನನ್ನ ಜೀವಿತಗಳಲ್ಲಿ ಇಳಿದು ಬರಲಿ ದೇವರೇ. ನಿನ್ನ ಕೃಪಾ ವರಗಳು ನನ್ನ ಕುಟುಂಬದಲ್ಲಿ ಕ್ರಿಯೆ ಮಾಡಲಿ ದೇವರೇ ಅಂತ ಹೇಳುವಾಗ ಕರ್ತನು ಖಂಡಿತವಾಗಿಯೂ ತನ್ನ ಆಶೀರ್ವಾದಗಳನ್ನು ನಮ್ಮ ಮೇಲೆ ಹೇರಳವಾಗಿ ಸುರಿಸುವವನಾಗಿದ್ದಾನೆ. ಪ್ರೀತಿ ಒಳ್ಳೆಯ ಜನರೇ, ನಾವು ತಿಳಿದುಕೊಳ್ಳಬೇಕು. ಕರ್ತನ ಆಶೀರ್ವಾದವು ಇರುವಂತಹ ವ್ಯಸನವನ್ನು ಮಾರ್ಪಡಿಸುವಂತದ್ದಾಗಿದೆ. ಕರ್ತನ ಆಶೀರ್ವಾದವು ನಮ್ಮ ಜೀವಿತಗಳಲ್ಲಿ ಇರುವಂತಹ ಕಣ್ಣೀರನ್ನು ಮುಡಿಪಡಿಸುವಂತದ್ದಾಗಿದೆ. ಕರ್ತನ ಆಶೀರ್ವಾದವು ನಮ್ಮ ಭಾಗ್ಯದಾಯಕವಾಗಿ ನಡೆಸುವಂತದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಸ್ವಾಮಿ, ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳಿಗೆ ಸಂಧಿಸುತ್ತೇವೆ. ಅಪ್ಪ, ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ಕ್ರಿಯೆಯನ್ನು ಮಾಡಿ ಅಪ್ಪ, ನಿನ್ನ ಭಾಗ್ಯದಾಯಕವಾದ ಆಶೀರ್ವಾದಗಳನ್ನು ಸುರಿಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ದೇವರೇ, ಆಮೆನ್.